ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, 131ನೇ ಅಧ್ಯಾಯ, ಸಾಮ್ 131. ದೇವರ ವಾಕ್ಯವನ್ನು ನಾವು ದಿನಾಲೂ ಅಧ್ಯಯನ ಮಾಡಬೇಕು. ಯಾಕೆ ನಾವು ಅಧ್ಯಯನ ಮಾಡಬೇಕು ಎಂಬುದಕ್ಕೆ ಒಂದು ಕಾರಣ ನಾವು ದೇವರ ವಾಕ್ಯದಿಂದ ನೋಡಿಕೊಂಡು ಅನಂತರ ಕೀರ್ತನೆ 131ನೇ ಅಧ್ಯಾಯಕ್ಕೆ ಹೊರಡೋಣ. ಯೆರೆಮೀಯನ ಗ್ರಂಥ, ದ ಬುಕ್ ಆಫ್ ಜೆರೆಮಾಯ, ಚಾಪ್ಟರ್ 15 ವರ್ಸ್ 16, 15ನೇ ಅಧ್ಯಾಯ 16ನೇ ವಚನ. ಆ ವಾಕ್ಯ ನನಗೆ ನೆನಪಿಗೆ ಬಂತು. ಏನಿದೆ ನಾವು ನೋಡೋಣ. ಅದರಲ್ಲಿ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟ ಒಂದು ಸಂಗತಿ ಇರಬೇಕು. ಓದ್ತೇನೆ. ಯೆರೆಮೀಯ 15:16. ನನಗೆ ದೊರೆತ ನಿನ್ನ ಮಾತುಗಳನ್ನು. ಹಾಗಾದರೆ ದೇವರ ವಾಕ್ಯವನ್ನು ನಾವು ಅದನ್ನು ಪಡ್ಕೊಳ್ಬೇಕು. ಯೆರೆಮೀಯನು ಪಡ್ಕೊಂಡನು. ನನಗೆ ದೊರೆತ ನಿನ್ನ ಮಾತುಗಳನ್ನು, ದೇವರ ಮಾತುಗಳನ್ನು ದೇವರಿಂದ ಯೆರೆಮೀಯನು ಪಡ್ಕೊಂಡ. ಹಾಗೆ ನಾವುಗಳು ದೇವರ ವಾಕ್ಯವನ್ನು ದೇವರಿಂದ ನಾವು ಪಡ್ಕೊಳ್ಬೇಕು. ಪುಸ್ತಕವಾಗಿ ಪಡ್ಕೊಂಡಿದ್ದೇವೆ, ಆದರೆ ಪುಸ್ತಕದಿಂದ ದೇವರು ನಮ್ಮ ಹೃದಯದೊಂದಿಗೆ, ದೇವರಾತ್ಮ ನಮ್ಮೊಂದಿಗೆ ಮಾತನಾಡುವುದರಿಂದ ನಾವು ಪಡ್ಕೊಳ್ಬೇಕು ನಮ್ಮ ಮನ್ನವನ್ನು, ನಮ್ಮ ಭಾಗವನ್ನು. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು. ಯಾಕೆ ದಿನಾಲು ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಬೇಕೆಂಬುದಕ್ಕೆ ಇದು ಒಂದು ಕಾರಣ ಸಾಕಾಗಲ್ವಾ? ದಿನಾಲು ನಾವು ಊಟ ಬೇಕಲ್ವ ನಮಗೆ? ಬೆಳಗ್ಗೆ ಬೇಕು, ಮಧ್ಯಾಹ್ನ ಬೇಕು, ರಾತ್ರಿ ಬೇಕು, ದಿನಕ್ಕೆ 3 ಆವರ್ತಿ ನಮಗೆ ಊಟ ಬೇಕು. ಇನ್ ಬಿಟ್ವೀನ್ ಅದಲ್ಲದೆ 3 ಹೊತ್ತು ಊಟ ಇಲ್ಲದೆ ನಮಗೆ ಕೆಲವು ತಿಂಡಿಗಳು, ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು, ಮತ್ತು ಚಹಾ ಅಂತ ಹೇಳ್ಬಿಟ್ಟು, ಕಾಫಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗೆಲ್ಲ ನಾವು ತಗೊಳ್ತೇವೆ. ಹಾಗೆಯೇ ದೇವರ ವಾಕ್ಯವನ್ನು ಆಹಾರವನ್ನಾಗಿ ನಾವು ತೆಗೆದುಕೊಳ್ಬೇಕು. ಪ್ರತಿದಿನ ಆತ್ಮಿಕ ಆಹಾರ ದೇವರ ವಾಕ್ಯ. ಆ ಒಂದು ಕಾರಣ ಸಾಕಾಗೋದಿಲ್ಲ ಅಂತ ಹೇಳಿದರೆ, ಇನ್ನೊಂದು ಕಾರಣ ಕೂಡ ಮುಂದೆ ನಾವು ನೋಡಿದರೆ, ನಿನ್ನ ನುಡಿಗಳು ನನಗೆ ಹರ್ಷವು, ವಾವ್, ಹೃದಯಾನಂದವು, ವಾವ್ ಆದವು. 3 ಕಾರಣಗಳು ಯಾಕೆ ದೇವರ ವಾಕ್ಯವನ್ನು ನಾವು ದಿನಾಲೂ ಅಭ್ಯಾಸ ಮಾಡಬೇಕು, ಅಳವಡಿಸಬೇಕು, ವ್ಯವಹರಿಸಬೇಕು ಎಂಬುದಕ್ಕೆ 3 ಕಾರಣಗಳು. 1, ದೇವರ ವಾಕ್ಯ ಆಹಾರವಾಗಿದೆ. 2ನೇದು, ದೇವರ ವಾಕ್ಯ ಹರ್ಷವಾಗಿದೆ. 3ನೇದು, ದೇವರ ವಾಕ್ಯವು ಹೃದಯಕ್ಕೆ ಆನಂದವನ್ನು ತರುತ್ತದೆ. ಜೆರೆಮಾಯ 15:16, ಯೆರೆಮೀಯ 15:16ರಲ್ಲಿ 3 ಕಾರಣಗಳಿವೆ. ದಿನಾಲು ನಾವು ಹರ್ಷವಾಗಿರೋದು ನಮಗೆ ಬೇಡವಾ? ದಿನಾಲು ನಮ್ಮ ಹೃದಯ ಆನಂದವಾಗಿ ಇರಬಾರ್ದ? ಹೃದಯ ದಿನಾಲು ಆನಂದವಾಗಿದ್ದರೆ ಹಾರ್ಟ್ ಅಟ್ಯಾಕೇ ಆಗೋದಿಲ್ಲ. ಹೃದಯ ಆರೋಗ್ಯಕರವಾಗಿರ್ತದೆ. ಅದು ಇದು ಚಿಂತೆ ಮಾಡಿಕೊಂಡಿದ್ದಾಗಲೇ ಹೃದಯ ಬಲಹೀನವಾಗುವ ಸಾಧ್ಯತೆ. ಒಂದು ವೇಳೆ ಹೃದಯ ಬಲಹೀನವಾಗಿದ್ದರೂ ಕೂಡ ದೇವರ ವಾಕ್ಯವನ್ನು ಮತ್ತೆ ಮತ್ತೆ ಓದುವುದರಿಂದ ಅದರಿಂದ ತರುವ ಹೃದಯಕ್ಕೆ ಆನಂದ, ಅದು ಔಷಧವಾಗಿರ್ತದೆ. ಇನ್ನೊಂದು ಸಾರಿ ದೇವರ ವಾಕ್ಯ ಔಷಧ ಎಂಬ ವಿಷಯವನ್ನು ನಾವು ನೋಡಿಕೊಳ್ಳೋಣ. ಆದರೆ ಸದ್ಯಕ್ಕೆ ಇಷ್ಟು ವಿಷಯಗಳು ನಮಗೆ ಸಾಕು ಅಂತ ನನಗೆ ಅನಿಸ್ತದೆ. ಕೀರ್ತನೆ 131ನೇ ಅಧ್ಯಾಯ. ಇಲ್ಲಿ ಈ ಕೀರ್ತನೆ ದಾವೀದನ ಕೀರ್ತನೆ. ಯಾಕಂತ ಹೇಳಿದರೆ, ಸ್ವಲ್ಪ ಕಾಲ ನಾಮಧೇಯ ಕೀರ್ತನೆಗಳು ಬರ್ತಾ ಇರೋದರಿಂದ ದಾವೀದನ ಕೀರ್ತನೆಗಳು ಹೆಚ್ಚಾಗಿ ಬಂದಿಲ್ಲ. ಆದರೆ ಮಧ್ಯ ಮಧ್ಯ ದಾವೀದನ ಕೀರ್ತನೆ ಬರುವಂಥದ್ದು ಸಂತೋಷಕರವಾದದ್ದು. ಹೌದು,
ಕೀರ್ತನೆಗಳಲ್ಲಿ 150 ಕೀರ್ತನೆಗಳು ಇವೆ. ಅದರಲ್ಲಿ ದಾವೀದನು ಮಾತ್ರ 75 ಕೀರ್ತನೆಗಳನ್ನು ಬರೆದಿದ್ದಾನೆ. 12 ಕೀರ್ತನೆಗಳು ಆಸಾಫನ ಕೀರ್ತನೆ, ಕೋರಾಹನ ಕೀರ್ತನೆ 10, ಹೇಮಾನನು ಏತಾನನು ಬರೆದಂಥ ಕೀರ್ತನೆಗಳು 11, ಮೋಶೆ ಬರೆದಂಥ ಕೀರ್ತನೆ 1, ಸೊಲೊಮೋನನು 2 ಕೀರ್ತನೆಗಳನ್ನು ಬರೆದಿದ್ದಾನೆ. 50 ಕೀರ್ತನೆಗಳು ಯಾರು ಬರೆದಿದ್ದಾರೆ ನಮಗೆ ಗೊತ್ತಿಲ್ಲ. ನಾಮಧೇಯ ಆದ ಕಾರಣ ನಾವು ದಾವೀದನು ಬರೆದಂಥ ಕೀರ್ತನೆಯನ್ನು ನಾವು ನೋಡಿಕೊಳ್ತೇವೆ. ಅದರಲ್ಲಿ ಈ ಕೀರ್ತನೆ 131 131ರಲ್ಲಿ ಕೇವಲ 3 ವಚನಗಳಿವೆ. ಒಂದೊಂದಾಗಿ ಆ ವಾಕ್ಯವನ್ನು 3 ವಾಕ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇ ವಚನ, ಆ ಮೊದಲನೇ ವಚನ ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ ಮೇಲೆ 2 ವಚನಗಳು ಈ ಕೀರ್ತನೆಯಲ್ಲಿ ಬರೆದಿದೆ. ಅದನ್ನು ನಾವು ನೋಡಿಕೊಳ್ಳುವಂಥದ್ದು ಒಳ್ಳೆಯದಂತ ಕಾಣ್ತದೆ. ಅದು ಯಾಕಂದರೆ ಅದು ಒಂದು ಹಿನ್ನೆಲೆ, ಒಂದು ಬ್ಯಾಕ್ಗ್ರೌಂಡ್ ಅನ್ನೋದು ಕೊಡ್ತದೆ. ಏನಿದೆ ಅಂತ ನೋಡಿಕೊಳ್ಳೋಣ ಬನ್ನಿರಿ. ಜ್ಞಾನೋಕ್ತಿ 23-26 ಕೊಡಲಾಗಿದೆ. ದ ಬುಕ್ ಆಫ್ ಪ್ರಾವರ್ಬ್ಸ್ ಚಾಪ್ಟರ್ 23 and 26 ಏನಿದೆಯೋ ಗೊತ್ತಿಲ್ಲ, ಆದರೆ ನಾವು ನೋಡಿಕೊಳ್ಳೋಣ ಏನಿದೆ, ಯಾಕೆ ಅದನ್ನು ಬರೆದಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಸಾರಿ 23 ಜ್ಞಾನೋಕ್ತಿಗಳು, ದ ಬುಕ್ ಆಫ್ ಪ್ರಾವರ್ಬ್ಸ್, ಮತ್ತು 26ನೇ ವಚನ. ಕಂದ, ನನ್ನ ಕಡೆಗೆ ಮನಸ್ಸು ಕೊಡು, ನಿನ್ನ ಕಣ್ಣುಗಳು ನನ್ನ ಮಾರ್ಗಗಳಲ್ಲಿ ಆನಂದಿಸಲಿ. ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಬೇಕು ಎಂಬುದಕ್ಕೆ ಇನ್ನೊಂದು ಕಾರಣ ಇಲ್ಲಿ ದೇವರ ವಾಕ್ಯದ ಈ ಮೇಲ್ಭಾಗದಲ್ಲೇ ಕೊಡಲ್ಪಟ್ಟಿದೆ. ಏನಂತ ದೇವರು ಬಯಕೆ ಮಾಡುವಂಥದ್ದು, ದೇವರ ಕಡೆ ನಮ್ಮ ಮನಸ್ಸು ಕೊಡಬೇಕು, ನಮ್ಮ ಕಣ್ಣುಗಳು ದೇವರ ಮಾರ್ಗಗಳಲ್ಲಿ ಆನಂದಿಸಬೇಕು ಅಂತ ಹೇಳ್ಬಿಟ್ಟು. ಆದರೆ ಆಶ್ಚರ್ಯ, ಹೊಸ ಒಡಂಬಡಿಕೆಯಿಂದ ಒಂದು ವಾಕ್ಯ ಈ ಕೀರ್ತನೆ 131ರ ಮೇಲ್ಭಾಗದಲ್ಲಿ ಬರೆದಿದೆ. ಅದು ಯಾವುದು? ಮತ್ತಾಯ 18:3 ಏನಿದೆ ನೋಡಿಕೊಳ್ಳೋಣ ಬನ್ನಿರಿ. ಮತ್ತಾಯನ ಬರೆದ ಸುವಾರ್ತೆ ಏನಂತಿದೆ? ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಚಿಕ್ಕ ಮಗುವನ್ನು ತನ್ನ ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ, ಶಿಷ್ಯರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೇ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದು. ಹೌದು, ಚಿಕ್ಕ ಮಕ್ಕಳಿಗೆ ಸಂಬಂಧಪಟ್ಟಂಥ 1-2 ವಿಷಯಗಳು ಇಲ್ಲಿ ಬಂದಿದೆ. ಅದಕ್ಕೆ ಆ ಒಂದು ರೆಫರೆನ್ಸ್ ಇಲ್ಲಿ ಕೊಡಲ್ಪಟ್ಟಿದಂತ ಈಗ ನನಗೆ ಅರ್ಥ ಆಯಿತು. ಆದ ಕಾರಣ ನಾವು ಕೀರ್ತನೆ 131 1-3 ವಚನಗಳು, 3 ವಚನಗಳು ಮುಂದುವರಿಸೋಣ್ರಿ. ಮೊದಲನೇದಾಗಿ, ಯೆಹೋವನೇ, ದಾವೀದನು ಇಲ್ಲಿ ಸದಾ ಇರುವಾತನೇ ಆಗಿರುವಾತನೇ, ಅಥವಾ ನಾನು ಎಂಥವನಾಗಿರುವೆನೋ ಅಂಥವನಾಗಿರುವೆನು ಎಂಬುದಾಗಿ ಹೇಳಿದಾತನೇ ಎಂಬಾತನೇ. ಯೆಹೋವನೇ, ನನ್ನ ಎದೆಯಲ್ಲಿ ಹಮ್ಮಿಲ್ಲ. ಇದನ್ನು ನನಗೆ ಹೇಳಲಿಕ್ಕಾಗಲ್ಲ. ಆದರೆ 3000 ವರ್ಷಗಳ ಹಿಂದೆ ಇದ್ದಂಥ ದಾವೀದನು, ಅದು ಧರ್ಮಶಾಸ್ತ್ರದ ಕೆಳಗೆ ಇದ್ದಂಥವನು. ತಪ್ಪು ದೋಷಗಳು ಅವನಲ್ಲಿ ಇದ್ದವು. ಹೌದು, ಅಂಥ ಬಲಹೀನತೆಯ ಮನುಷ್ಯ, ತಪ್ಪು ದೋಷವನ್ನು ಮಾಡಿದಂಥ ಮನುಷ್ಯ. ಈಗ ದೇವರ ಮುಂದೆ ದೇವರಿಗೆ ಡೈರೆಕ್ಟಾಗಿ ಹೇಳುವಂಥ ಒಂದು ಮಾತು, ನನ್ನ ಎದೆಯಲ್ಲಿ ಹಮ್ಮಿಲ್ಲ. ಎದೆ ಬಗ್ಗೆ ಮಾತಾಡ್ತಾ ಇದ್ದಾನೆ. ಕೆಲವು ಸಾರಿ ನಾನು ಆ ದೇವರಿಗೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ದುಂಟು. ಅದೇನಂತ ಹೇಳಿದರೆ, ದೇವರೇ, ನನ್ನ ಕಣ್ಣು ಯೇಸುವೇ, ಕರ್ತನಾದ ಯೇಸುವೇ, ನನ್ನ ಕಣ್ಣು ನಿನ್ನ ಕಣ್ಣಿನಂತೆ ಮಾಡು. ಯೇಸುವೇ, ನೀನು ಭೂಮಿಯಲ್ಲಿ 33.5 ವರ್ಷ ಇದ್ದಾಗ ನಿನ್ನ ಬಾಯಿ ಹೇಗಿತ್ತೋ ಹಾಗೆ ನನ್ನ ಬಾಯನ್ನು ಮಾಡು. ಕರ್ತನಾದ ಯೇಸುವೇ, ನಿನ್ನ ಕೈಗಳು
ಭೂಮಿಯ ಮೇಲೆ 33 ವರ್ಷ ಇದ್ದಾಗ ಹೇಗಿದ್ವೋ ಹಾಗೆ ನನ್ನ ಕೈಗಳನ್ನು ಕೂಡ ನೀನು ಮಾಡು. ಆ ರೀತಿಯಾಗಿ ಒಂದೊಂದು ದೇಹದ ಅಂಗ ತೆಗೆದುಕೊಂಡು ಪ್ರಾರ್ಥನೆ ಮಾಡ್ಬೋದು. ಅಂಗ ಪ್ರಾರ್ಥನೆ ಅದು ನಾನಿಟ್ಟಿರುವ ಹೆಸರು. ಪ್ರತಿ ಅಂಗವನ್ನು ಪ್ರಾರ್ಥನೆಯನ್ನಾಗಿ ಯೇಸು ಕ್ರಿಸ್ತನ ದೇಹದೊಂದಿಗೆ ಅಂಗದೊಂದಿಗೆ ಹೋಲಿಸಿ ಪ್ರಾರ್ಥಿಸಿ ಆರಿಕೆ ಮಾಡಿ ನಿರೀಕ್ಷಿಸಿ ಸಾಗುವಂಥ ಒಂದು ಜೀವನ. ಅದು ಕೆಲವು ಸಾರಿ ಸಿಕ್ಕಾದಾಗ ಕೂಡ, ಅಸ್ವಸ್ಥನಾದಾಗ ಕೂಡ, ಸ್ವಾಮಿ ನನ್ನ ಹೃದಯವನ್ನು ನಿನ್ನ ಹೃದಯದಂತೆ ಮಾಡಿ, ನನಗೆ ಎದೆ ನೋಯ್ತಾ ಇದೆ, ಆದ ಕಾರಣ ನೀನು ಭೂಮಿಯಲ್ಲಿದ್ದಾಗ ಅಂಥ ಅಸ್ವಸ್ಥತೆ ನಿನಗಿರಲಿಲ್ಲ, ಆದ ಕಾರಣ ನನ್ನ ಹೃದಯವನ್ನು ನಿನ್ನ ಹೃದಯದಂತೆ ಆರೋಗ್ಯವುಳ್ಳದನ್ನಾಗಿ ಮಾಡುವಂಥ. ಅದೇ ರೀತಿಯಾಗಿ ಇಲ್ಲಿ ಕೀರ್ತನೆ 131 ದಾವೀದನು ಹೇಳ್ತಾನೆ, ನನ್ನ ಎದೆಯಲ್ಲಿ ಹಮ್ಮಿಲ್ಲ. 7 ಸಂಗತಿಗಳನ್ನು ದಾವೀದನಲ್ಲಿ ಹೇಳ್ತಾನೆ, ಅದು ಮುಗೀತು. ಎರಡನೇದು ಏನಂತ ಹೇಳಿದರೆ, ನನ್ನ ಕಣ್ಣಿನಲ್ಲಿ ಸೊಕ್ಕಿಲ್ಲ, ನನಗೆ ಸೊಕ್ಕಿನ ಕಣ್ಣಿಲ್ಲ. ವಾವ್, ವಾಟ್ ಎ ಮ್ಯಾನ್! ಹಳೆ ಒಡಂಬಡಿಕೆಯ ಮನುಷ್ಯ. ನಾನು ಹೇಳಲಿಕ್ಕೆ ಹಿಂಜರಿತೇನೆ, ಆದರೆ ದಾವೀದನು ಅದನ್ನು ಹೇಳಿಬಿಟ್ಟಿದ್ದಾನೆ, ದೇವರು ಅದನ್ನು ಬರೆದು ಬಿಟ್ಟಿದ್ದಾನೆ. ಕೀರ್ತನೆ 131 ಎಂಥ ಶಕ್ತಿಯುತವಾದಂಥ ಒಂದು ಕೀರ್ತನೆ. ದಾವೀದನ ಸಪ್ತ ಅರಿಕೆಗಳು, 7 ಕನ್ಫೆಷನ್ಸ್ ಆಫ್ ಡೇವಿಡ್. ಮೂರನೇದಾಗಿ, ಅಸಾಧ್ಯ ಕಾರ್ಯಗಳಲ್ಲಿ ಕೈ ಹಾಕುವುದಿಲ್ಲ. ಅಂದರೆ ದೇವರು ಅಸಾಧ್ಯವಾದುದನ್ನು ಮಾಡಲಿಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದರೆ ಇಲ್ಲಿ ದಾವೀದನ ಒಂದು ಮಾತಿನ ತಾತ್ಪರ್ಯ ಏನಂದರೆ, ನನಗೆ ಸಂಬಂಧ ಪಡೆದಂಥದ್ದು, ಬೇರೆಯವ್ರ ಬೌಂಡ್ರಿಯಲ್ಲಿ ಇರುವಂಥದ್ದು, ಅಂಥದ್ದು ನಾನು ಮಾಡಲಿಕ್ಕೆ ಹೋಗಲ್ಲ. ಅದು ಒಂದು ಅರ್ಥ. ಇನ್ನೊಂದು ಅರ್ಥ, ನನಗೆ ಸಾಧ್ಯವಾದದ್ದನ್ನು ನಾನು ಮಾಡ್ತಿದ್ದೇನೆ, ಅಸಾಧ್ಯವಾದದ್ದನ್ನು ನಿನಗೆ ಬಿಡ್ತೇನೆ. ಮೂರನೇ ದಾವೀದನ ಅರಿಕೆ. ನಾಲ್ಕನೇದಾಗಿ, ನಿಜವಾಗಿ ನನ್ನ ಮನಸ್ಸನ್ನು, ಇದಕ್ಕೆ ಮಾತ್ರ ನಿಜವಾಗಿ 7 ವಿಷಯಗಳನ್ನು ಹೇಳಿಬಿಟ್ಟು ಅದರಲ್ಲಿ 3ನೇ ವಿಷಯಕ್ಕೆ ನಿಜವಾಗಿ ಅಂತ, 4ನೇ ವಿಷಯಕ್ಕೆ ನಿಜವಾಗಿ ಅಂತ ಆ್ಯಡ್ ಮಾಡಿ ಮಾತಾಡ್ತಾನೆ. ಅಬ್ಜೆಕ್ಟಿವ್ ಅದನ್ನು ಸೇರಿಸ್ಬಿಟ್ಟು ಆತನು ಹೇಳ್ತಾನೆ, ನನ್ನ ಮನಸ್ಸನ್ನು ಸಮಾಧಾನಪಡಿಸಿದ್ದೆ. ದೇವರು ಸಮಾಧಾನ ಪ್ರಭು. ಆತನ ಮುಂದೆ ಬರುವಾಗ ನಾವು ಸಮಾಧಾನದಲ್ಲಿರಬೇಕು. ಕಷ್ಟಪಡುವರೆ, ಹೊರೆ ಹೊತ್ತವರೆ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೆ ವಿಶ್ರಾಂತಿಯನ್ನು ಕೊಡುವೆನು. ದೇವರ ಹತ್ರ ಬಂದಂಥವ್ರು ವಿಶ್ರಾಂತಿಯನ್ನು ಹೊತ್ತಾರೆ. ಇಲ್ಲಿ ಸಮಾಧಾನ ಪಡಿಸಿದ್ದೇನೆ ನನ್ನ ಮನಸ್ಸನ್ನು. ಹೌದು. 5ನೇದಾಗಿ, ನೆಮ್ಮದಿಯಿಂದ ಇರುವಂಥದ್ರ ಬಗ್ಗೆ ಮಾತಾಡ್ತಾನೆ. ಅಲ್ಲಿ ತಾಯಿಯ ಬಳಿಯಲ್ಲಿರುವ ಮೊಲೆ ಬಿಡಿಸಿದ ಕೂಸಿನಂತೆ ನೆಮ್ಮದಿಯಿಂದಿದೆ. ಮನಸ್ಸು ಸಮಾಧಾನ ಮತ್ತು ಮಗುವಿನ ಮನಸ್ಸಿನಂತೆ ನೆಮ್ಮದಿ. ಅದಕ್ಕೆ ಯೇಸು ಕರ್ತನು ಮತ್ತಾಯ 18:3 ಚಿಕ್ಕ ಮಕ್ಕಳಂತೆ ನೀವು ತಿರುಗಿಕೊಂಡು, ಅಂದರೆ ಅಂಥ ಮನಸ್ಸು, ನೆಮ್ಮದಿಯ ಮನಸ್ಸು. ದೀನತ್ವ ಮಾತ್ರ ಅಲ್ಲ, ನೆಮ್ಮದಿ. ಸಮಸ್ಯೆಗಳಿರ್ಬೋದು, ಚಿಂತೆಗಳಿರ್ಬೋದು, ಮಗು ನೆಮ್ಮದಿಯಿಂದ. ಅಂಥ ಮನಸ್ಸು, ಮಗುವಿನ ಮನಸ್ಸು ದಾವೀದನಿಗೆ ಇತ್ತಂತೆ. ವಾವ್, ಅದು ನನಗೆ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಯಿತು. ನಾವು ಹಾಗೆ ಇರಬೇಕು. 6ನೇ ಅರಿಕೆ, ದಾವೀದನ ಸಪ್ತ ಅರಿಕೆಗಳಲ್ಲಿ 6ನೇದು, ನನ್ನಲ್ಲಿ ನನ್ನ ಮನಸ್ಸು ಮೊಲೆ ಬಿಡಿಸಿದ ಕೂಸಿನಂತಿದೆ. ನನ್ನಲ್ಲಿ ನನ್ನ ಮನಸ್ಸು. 5ನೇದನ್ನು ಹೇಳಿ ಇನ್ನೊಂದು 6ನೇದು ಅದಕ್ಕೆ ಸಂಬಂಧಪಟ್ಟಿದ್ದೆ. ಅವನ ಒಳಗೆ ಅವನ ಮನಸ್ಸು ಇದ್ದಿದ್ದು ಕೂಸಿನಂತಿದೆ. 5ನೇದು ಕೂಸಿನಂತೆ ನೆಮ್ಮದಿಯಾಗಿದೆ. ಆದರೆ ಇಲ್ಲಿ ಕೂಸಿನಂತೆಯೇ ಇದೆ ನನ್ನ ಮನಸ್ಸು. ನೆಮ್ಮದಿಯಿಂದ ಇದೆ ಅಂದರೆ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳ್ತಿದ್ದಾನೆ. ಆದರೆ ಇಲ್ಲಿ ಕೂಸಿನಂತೆಯೇ ಇದೆ ಮನಸ್ಸು. ವಾವ್, ಮತ್ತಾಯ 18:3 ಎಂಥ ಸಂಬಂಧ. ತಿರುಗಿಕೊಂಡು ಚಿಕ್ಕ ಮಕ್ಕಳಂತ ಆಗದೇ ಹೋದರೆ ಪರಲೋಕ ರಾಜ್ಯ ಸೇರಲಾರಿರಿ. ದಾವೀದನು ಪರಲೋಕ ರಾಜ್ಯದಲ್ಲಿ ಸೇರಿದ್ದಾನೆ.
ಕೊನೆಯದಾಗಿ, ಇಸ್ರಾಯೇಲೇ ಇಂದಿನಿಂದ ಯುಗಯುಗಕ್ಕೂ ಯೆಹೋವನನ್ನೇ ನಿರೀಕ್ಷಿಸಿಕೊಂಡು 1-6 ವೈಯಕ್ತಿಕ ಜೀವನದಲ್ಲಿ ಸತ್ಯವನ್ನು ಅನ್ವಯಿಸಿಕೊಂಡು, 7ನೇದಾಗಿ ಇಡೀ ರಾಷ್ಟ್ರಕ್ಕೆ ನಿರೀಕ್ಷೆಯ ಬೋಧನೆಯನ್ನು ಕೊಡ್ತಾನೆ. ತಾನು ಕೈಕೊಂಡು ಇತರರಿಗೆ ಕೈಕೊಂಡು ನಡೆ ಎಂಬುದಾಗಿ ಹೇಳುವಾತನು ಒಳ್ಳೆ ಮಾದರಿ, ದಾವಿದನ ಮಾದರಿ. ಕೀರ್ತನೆ 131ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.